ಸೊ ನಮಸ್ತೆ ಗೆಳೆಯರೆ, ಕ್ರಿಪ್ಟೋ ಅಪ್ಡೇಟ್ಸ್ ಏನೇನು ನಡೀತಾ ಇದೆ. ರೈಟ್ ನಾವು ಬಿಟ್ಕಾಯಿನ್ ಯೂಸ್ಟಿಂದ ಶುರು ಮಾಡ್ತೀನಿ. ವಾಟ್ ಈಸ್ ಹ್ಯಾಪನಿಂಗ್ ಹಿಯರ್? ಸೊ ಫಸ್ಟ್ ನೀವೇನು ಮಾಡ್ತೀರಿ, ಡೇ ಆ್ಯಂಗಲ್ ಸ್ವಿಚ್ ಮಾಡ್ಕೊಳ್ತೀರಿ. ಈ ದಿನ ವ್ಯವಹಾರಗಳು ಏನೇನಾಗಿದೆ. ಸೊ ಆಲ್ ಟೈಮ್ ಐ ಒಂದು ಮಾರ್ಕ್ ಮಾಡ್ಕೊಂಡಿದ್ದು, ದಟ್ ಇಸ್ ಅಬೌಟ್ 108181. ಓಕೆ, ಆ್ಯಂಡ್ ಈ ಸದ ಮಟ್ಟಿಗೆ ಮಾರ್ಕೆಟ್ ನಿಂತಿರುವ ಜಾಗ 105,600 ಲೆವೆಲ್. ಓಕೆ, ಆ್ಯಂಡ್ ಇದನ್ನ ನೀವೇನು ಮಾಡ್ತೀರಿ, 1 ಅವರ್ ಸ್ವಿಚ್ ಮಾಡ್ಕೊಳ್ತೀರಿ. ಆ್ಯಂಡ್ ಮಾರ್ಕೆಟ್ ಈಗ ಏನಾಗ್ತಾ ಇದೆ ನೋಡ್ಕೊಳ್ಳಿ ಸರ್. ಸೊ ಮಾರ್ಕೆಟ್ನಲ್ಲಿ ಒನ್ ಆಫ್ ದ ಮೇಜರ್ ಕಾಮನ್ ಲೈನ್ ಇದೆ, ದಟ್ ಇಸ್ 1,05,800 ಲೆವೆಲ್. ಅಂಡ್ ಮಾರ್ಕೆಟ್ ಈಗ ಇಂಪಾರ್ಟೆಂಟ್ ಆಗಿ ಏನು ಮಾಡಿದಾನಪ್ಪ ಅಂದರೆ, ಇಲ್ಲಿ ಒಂದು ಆ್ಯಂಗಲ್ನ ಕ್ರಿಯೇಟ್ ಮಾಡ್ಕೋತಿದ್ದಾನೆ. ಸೊ ಪ್ರೊಬಾಬಲಿ ಮಾರ್ಕೆಟ್ ಇನ್ ಕೇಸ್ ಏನಾದರೂ ಇದರ ಮೇಲೆಗಡೆ 1,05,900 ಮೇಲೆಗಡೆ ಹೋಲ್ಡ್ ಮಾಡಿದ ನಿಜ ಆದರೆ, ಇಟ್ ವಿಲ್ ಗೋ ಫಾರ್ 1,08,000. ಅದರ್ವೈಸ್ ಮಾರ್ಕೆಟ್ ಹಿಂಗೆ ಸ್ಲಿಪ್ ಆಗ್ತದೆ, ಇದೇ ಸ್ಲಿಪ್ ಕಂಟಿನ್ಯೂಷನ್ ಆಗುವ ಸಾಧ್ಯತೆ ಇದೆ ಈವನ್ ಟಿಲ್ ಹಿಯರ್, ದಟ್ ಇಸ್ 1,03,000. ಓಕೆ, ನಿನ್ನೆ ನಾವು ಟಾರ್ಗೆಟ್ ಮಾಡ್ಕೊಂಡಾಗ ಮಾರ್ಕೆಟ್ ಅಂತೂ ನೀಟಾಗಿ ಹೋಗಿದ್ದಾನೆ, ನೋಡ್ಕೋಬಹುದು. ಆ್ಯಂಡ್ ರೈಟ್ ನಾವು ಏನಾಗ್ಬೋದು, ಇದನ್ನು ಇನ್ನೂ ಸ್ಮಾಲ್ ಟೈಮ್ ಫ್ರೇಮ್ ಕರ್ಕೊಂಡು ಹೋಗ್ತೀನಿ. ಸೊ 30 ನಿಮಿಷದ ಆ್ಯಂಗಲಿಂದ ಇಂಪಾರ್ಟೆಂಟ್ ಟ್ರೆಂಡ್ ಲೈನ್ ಸಪೋರ್ಟ್ಗಳನ್ನು ಡ್ರಾ ಮಾಡ್ಕೊಂಡ್ರೆ, ಎಸ್ ವಿ ಹ್ಯಾವ್ ಅ ಬ್ರೋಕನ್ ಡೌನ್ ಸ್ಟ್ರಕ್ಚರ್. ಬ್ರೇಕ್ ಡೌನ್ ಆಗಿದೆ, ಕನ್ಫರ್ಮ್ ಆಗಿದೆ, ಮಾರ್ಕೆಟ್ ಲೋವರ್ ಹೈಕ್ ಕ್ರಿಯೇಟ್ ಮಾಡ್ಕೋತಿದ್ದಾನೆ. ಆ್ಯಂಡ್ ರೈಟ್ ನಾವು ಈಗ ಸದ್ಯದ ಮಟ್ಟಿಗೆ ಒಂದು ಬಾಕ್ಸ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ, ನೋಡ್ಕೊಡ್ರಿ. ಸೊ ಈ ಬಾಕ್ಸ್ ಕ್ರಿಯೇಟ್ ಮಾಡ್ಕೊಂಡ್ರೆ ಮಾರ್ಕೆಟ್ ಈ ಝೋನ್ ಒಳಗಡೆ ನಿಂತ್ಕೋತಾ ಇದೆ, ದಟ್ ಈಸ್ ದಿಸ್ ಒನ್ ಏರಿಯಾ. ಸೊ ಇನ್ ಕೇಸ್ ಏನಾದರೂ ಬಾಟಮ್ 1,04,600 ಚಿಲ್ಲರೆ ಏನದಲ್ಲ, ಇದನ್ನೇನಾದ್ರೂ ಮಾರ್ಕೆಟ್ ಫೇಲ್ ಮಾಡಿದ್ರೆ, ದಟ್ ಹೈಯೆಸ್ಟ್ ಪಾಸಿಬಿಲಿಟಿ ಮಾರ್ಕೆಟ್ ನಿಮ್ಮನ್ನ 1,03,000 ಕರ್ಕೊಂಡು ಹೋಗ್ತಾನೆ. ಸೊ ವೇಟ್ ಫಾರ್ 1,04,600 ಟು ಬ್ರೇಕ್ ಡೌನ್, ದೆನ್ ಆಫ್ಟರ್ ದಟ್ ಇಟ್ ವಿಲ್ ಗೋ ಡೌನ್. ಇದಕ್ಕೆ ಇನ್ನೂ ಒಂದು ಕಾರಣ ಇದೆ, ಮಾರ್ಕೆಟ್ನ ನೀವು ಯಾಕೆ ಹಿಂಗೆ ಈ ಲೆವೆಲ್ನ ಹೇಳಿದ್ರಿ ಅನ್ನೋದಕ್ಕೆ ಫಿಬೋ ಆ್ಯಂಗಲ್. ಓಕೆ, ಫಿಬೋ ಆ್ಯಂಗಲಲ್ಲಿ ನಾನು ಏನು ಬೇಕು, ಓನ್ಲಿ 61.8 ಲೆವೆಲ್ನ ಅಷ್ಟೇ ಹಾಕೋತೀನಿ. ನೋಡ್ಕೋಬಹುದು ಯಾವ ರೀತಿ ಮಾರ್ಕೆಟ್ ಕಾಣ್ತದೆ. ಓಕೆ, ಎಲ್ಲ ಆ್ಯಂಗಲ್ ತೆಗೆದಿದ್ದೀನಿ, ಈಗ ನೋಡ್ಕೊಡ್ರಿ. ಫಿಬೋ ಪ್ರಕಾರ ಕೂಡ ಸಪೋರ್ಟ್ ಎಲ್ಲಿದೆ ಸರ್, ಇಲ್ಲೇ ಇದೆ. ಸೊ ಅದಕ್ಕೋಸ್ಕರ ಮಾರ್ಕೆಟ್ ಈಗ ಬಹಳ ಕಷ್ಟಪಡ್ತಾ ಇದೆ, ಇಲ್ಲೇ ಇರಲಿಕ್ಕೆ ಟ್ರೈ ಮಾಡ್ತಾ ಇದೆ. ಇನ್ ಕೇಸ್ ಮಾರ್ಕೆಟ್ ಬಿಲೋ ದಿಸ್ ಒನ್ ಮೊಮೆಂಟಮ್, ಅದರ್ವೈಸ್ ನೀವು ಎಕ್ಸ್ಪೆಕ್ಟೇಷನ್ ಏನು ಮಾಡ್ತೀರಪ್ಪ ಅಂದರೆ ಅಬೌವ್ ದಿಸ್ ಒನ್ ಬ್ರೇಕ್ಔಟ್ 1,05,000 ಅಥವಾ 1,06,000 ಅಂತ ತಿಳ್ಕೊಡ್ರಿ. ಅಬೌವ್ ದಿಸ್ ಒನ್ ಇಸ್ ಬೈ, ಬಿಲೋ ದಿಸ್ ಒನ್ ಇಸ್ ಸೆಲ್. ದಟ್ಸ್ ಕ್ಲಿಯರ್ ಇನ್ ದ ಬಿಟ್ಕಾಯಿನ್. ಓಕೆ, ಇದು ಕ್ಲಿಯರ್ ಆದರೆ ಇಥೇರಿಯಂ ಏನಾಗ್ತಾ ಇದೆ. ಸೊ ಇಥೇರಿಯಂ ಕೂಡ ಡೇ ಆ್ಯಂಗಲ್ ಬರೋಣ. ಓಕೆ, ಇದನ್ನ ನಿನ್ನೆಯಿಂದ ಅಬ್ಸರ್ವೇಷನ್ ಮಾಡ್ಲಿಕ್ಕತ್ತೀವಿ, ಬಟ್ ಮಾರ್ಕೆಟ್ ಯಾವ ಕಡೆನೂ ಮೊಮೆಂಟಮ್ ಆಗ್ತಾ ಇಲ್ಲ. ಸೊ ಲೆಟ್ಸ್ ಲುಕ್ ಅಟ್ ಹಿಯರ್. ಸೊ ಪೂರ್ತಿಯಾಗಿ ಇದನ್ನ ನೀವು ಡೇ ಆ್ಯಂಗಲ್ ಅಲ್ಲಿ ನೋಡಿದ್ರೆ ಮಾರ್ಕೆಟ್ ಹ್ಯೂಜ್ ಕಾನ್ಸಲ್ಟೇಷನ್ ಆ್ಯಂಗಲ್ ಇದೆ. ಓಕೆ, ಸೊ ಇದನ್ನ ನೋಡ್ಕೊಂಡಿದ್ರಿ. ಆ್ಯಂಡ್ ಒನ್ ಆಫ್ ದ ಮೇಜರ್ ಲೆವೆಲ್ ಇಟ್ 1 ಅವರ್ನಲ್ಲಿ ನೋಡಿದ್ರೆ, ಎಸ್ ದಟ್ ಈಸ್ 3,300. ನೀವು ಡಿಸ್ಕಷನ್ ಮಾಡಿದ್ವಿ ಏನು ಸರ್, ಮಾರ್ಕೆಟ್ 3,300 ಮೇಲೆಗಡೆ ಅದು ಒಂದು ಮೊಮೆಂಟಮ್ ಬರಬಹುದು ಅಂತೇಳಿ, ಬಟ್ ಹೈಯರ್ ಲೋ ಸ್ಟ್ರಕ್ಚರ್ ಇನ್ನೂ ಕೂಡ ಸಿಕ್ಕಿಲ್ಲ. ಸೊ ಬಾಟಮ್ ಅಲ್ಲಿ ಒಂದು ಟ್ರೆಂಡ್ ಲೈನ್ ಸಪೋರ್ಟ್ ಡ್ರಾ ಮಾಡ್ಕೋಬಹುದು ಇಫೆಕ್ಟಿವ್ಲಿ. ಓಕೆ, ಸೊ ನಮ್ಗೆ ಈಗ ಪ್ರೆಷರ್ ಏನು ಅನಿಸ್ತಾ ಇದೆ, ಮಾರ್ಕೆಟ್ ಇನ್ ಕೇಸ್ 3,260 ಕೆಳಗಡೆ ಬ್ರೇಕ್ ಡೌನ್ ಆಯಿತು, ಲೋವರ್ ಹೈ ಆಗ್ತಾ ಇದ್ರೆ, ಫಸ್ಟ್ ಟಾರ್ಗೆಟ್ 3,220 ಆ್ಯಂಡ್ ಸೆಕೆಂಡ್ ಟಾರ್ಗೆಟ್ ನಿಮಗೆ 3,180 ಹತ್ರ ಬರುವ ಸಾಧ್ಯತೆ ಹೆವಿ ಇದೆ. ವೆರಸ್ ಮಾರ್ಕೆಟ್ ಮೇಲೆಗಡೆ ಹೋಗಲಿಕ್ಕೆ ಕಾರಣ ಸ್ವಲ್ಪ ಕಷ್ಟ ಇದೆ ಅನಿಸ್ತದೆ. ಈ ಒಂದು ಮಾರ್ಕೆಟ್ನಲ್ಲಿ ಒಂದು ಟ್ರಯಾಂಗಲ್ ಪ್ಯಾಟರ್ನ್ ಇದ್ರೂ ಕೂಡ, ಸೊ ಸ್ಲೋಲಿ ಹೈಯರ್ ಲೋ ಆದರೆ ಅಬೌವ್ ದಿಸ್ ಒನ್ 3,320 ಮೇಲೆಗಡೆ 3,440 ವರೆಗೂ ಟ್ರೈ ಮಾಡಬಹುದು. ಬೇರೆ ಸೊಲಾನಿಯಂ ವಾಸ್ ಸಕ್ಸಸ್ಫುಲ್ ಸರ್, ನೋಡ್ಕೋಬಹುದು, ನಿಮಗೆ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಅಪ್ಡೇಟ್ ಮಾಡಿದ್ದೆ. ಸೊ ಎಸ್, ಇನ್ ಕೇಸ್ ಮಾರ್ಕೆಟ್ ಬ್ರೇಕ್ಔಟ್ ಆಗಿ ಹೈಯರ್ ಲೋ ಸಿಗ್ತಾ ಇದ್ರೆ ಯು ಕ್ಯಾನ್ ಗೋ ಫಾರ್ ಅ ಟಾರ್ಗೆಟ್ ಅಂತ ಡಿಸ್ಕಷನ್ ಮಾಡಿದ್ವಿ. ಸೊ ನೋಡ್ಕೊಳ್ಳಿ, ಬೇಕಾದ್ರೆ 30 ನಿಮಿಷ ಹಾಕಿ ತೋರಿಸ್ತೀನಿ ನೀವು ಯಾವ ರೀತಿ ಹೈಯರ್ ಲೋ ಸ್ಟ್ರಕ್ಚರ್ ನೋಡ್ತಿದ್ರಿ ಅಂತೇಳಿ. ಓಕೆ, ಲುಕ್ ಅಟ್ ಹಿಯರ್, ಮಾರ್ಕೆಟ್ 1, 2 and go. See, this is a HL higher low formation after this low, ಆಮೇಲೆ ಹೈ ಬ್ರೇಕ್. ಸೊ ನೋಡ್ಕೊಳ್ಳಿ, ಅರೌಂಡ್ 246 ಎಂಟ್ರಿ ಆಗಿದೆ, 260 ವರೆಗೂ ಮಾರ್ಕೆಟ್ ನೀಟಾಗಿ ಕರ್ಕೊಂಡು ಹೋಗಿದ್ದಾನೆ. ಸೊ ದಿಸ್ ಇಸ್ ಹೌ ದ ಹೈಯರ್ ಲೋ ಸ್ಟ್ರಕ್ಚರ್ ಶುಡ್ ಬಿ ಅಂಡರ್ಸ್ಟ್ಯಾಂಡಿಂಗ್. ಓಕೆ, ಮುಂದೆ ಏನಾಗ್ಬೋದು, ಈಗ ಏನಾಗ್ಬೋದು, ಲೆಟ್ಸ್ ಸಿ ದಟ್. ಸೊ ಎಲ್ಲ ಮತ್ತೆ ಡ್ರಾಯಿಂಗ್ಸ್ ತೆಗೆದಾಕೋಣ, ಮತ್ತೆ ಡ್ರಾ ಮಾಡ್ಲಿಕ್ಕೆ ಶುರು ಮಾಡೋಣ. ಓಕೆ, ಸೊ ಇದನ್ನೇ ಸೇಮ್ ಟು ಸೇಮ್ ನಾನು ಹೇಳ್ಬಿಡ್ತೀನಿ, 4 ಅವರ್ಸ್ ಇಟ್ಕೋತೀನಿ ಆ್ಯಂಡ್ ಅಬ್ಸರ್ವೇಷನ್ ಮಾಡ್ಲಿಕ್ಕೆ ಶುರು ಮಾಡ್ತೀನಿ. ಒನ್ ಆಫ್ ದ ಮೇಜರ್ ಲೆವೆಲ್ ಸಪೋರ್ಟ್ ಯಾವ ಥರ ಇದೆ, ಎಸ್ ದಿಸ್ ಇಸ್ ಅ ಮೇಜರ್ ಲೆವೆಲ್ ಸಪೋರ್ಟ್. ಹೌದು, ಮಾರ್ಕೆಟ್ ಇಲ್ಲಿಂದ ಬೌನ್ಸ್ ಆಗಿದೆ. ಇದನ್ನೇ 1 ಅವರ್ ಸ್ವಿಚ್ ಮಾಡಿ ಇಟ್ಕೋತೀನಿ. ಓಕೆ, ಟ್ರೆಂಡ್ ಲೈನ್ ಡ್ರಾ ಮಾಡ್ತೀನಿ, 1, 2, 3. ಓಕೆ, ನಾವು ವಿ ಹ್ಯಾವ್ ಡ್ರಾನ್ ಅ ಟ್ರೆಂಡ್ ಲೈನ್ ಹಿಯರ್. ಸೊ ಡ್ರಾ ಮಾಡಿದ್ವಿ, ಮಾರ್ಕೆಟ್ ಇಷ್ಟುವರೆಗೂ ಮೇಲ್ಗಡೆ ಹೋಗಿದೆ. ಆ್ಯಂಡ್ ಒನ್ ಆಫ್ ದ ಮೇಜರ್ ಲೆವೆಲ್ ಸಪ್ಲೈ ಎಲ್ಲಿದೆ, ಇಲ್ಲಿದೆ. ಹೌದು, ಕರೆಕ್ಟ್ ಇದೆ. ಸೊ ಇನ್ ಕೇಸ್ ಏನಾದರೂ ಮಾರ್ಕೆಟ್ 260 ಮೇಲೆಗಡೆ ಏನಾದರೂ ಮೊಮೆಂಟಮ್ ಸಿಗ್ತಾ ಇದ್ರೆ, ಎಸ್ ಯು ಕ್ಯಾನ್ ಬೈ ಫಾರ್ ದ ಟಾರ್ಗೆಟ್ ಅಬೌಟ್ 267 ಅಥವಾ 270 ಅಥವಾ 280 ವರೆಗೂ ಹೋಗುತ್ತೆ. ಇಲ್ಲ, ಫೇಲ್ ಆದರೆ ಆಬ್ವಿಯಸ್ಲಿ ನಿಮ್ಗೆ ಎಂ ಪ್ಯಾಟರ್ನ್ ಕಾಣ್ತಾ ಇಲ್ಲ ಅಂದ್ರೆ ತೋರಿಸ್ತೀನಿ ನೋಡ್ರಿ, ಎಂ ಪ್ಯಾಟರ್ನ್. ಸೊ ಫೇಲ್ ಆದರೆ ಮಾರ್ಕೆಟ್ ಇಲ್ಲಿಂದಾನೇ ನೀವು ಸ್ನೈಪರ್ ಎಂಟ್ರಿ ಮಾಡ್ಬೋದು, ಸ್ಮಾಲ್ ಎಸ್ ಅಲ್ಲಿ ಇಟ್ಕೋತೀರಿ.
ಆ್ಯಂಡ್ ಟಾರ್ಗೆಟ್ ಈಸ್ ಅಬೌಟ್ 240 ಅಥವಾ 238 ಲೆವೆಲ್ವರೆಗೂ. ಸೊಲನಿಯಮ್ ಅಬೌಟ್ ಟು ಕಮ್. ಓಕೆ, ಸೊ ಬಿ ರೆಡಿ ವಿತ್ ದಿಸ್ ಒನ್. ಆ್ಯಂಡ್ ಮೆಮಿಕಾನ್ಸ್ನ ಆದಷ್ಟು ಅವಾಯ್ಡ್ ಮಾಡಿಬಿಟ್ರಿ, ಡಾಜ್ ಆಗಲಿ ಇವನ್ ಟ್ರಂಪ್ ಆಗಲಿ. ಓಕೆ, ಎಕ್ಸ್ ಆರ್ ಪಿ ನೋಡ್ಕೋಣ. ಎಕ್ಸ್ ಆರ್ ಪಿ ಇದನ್ನ ಇನ್ವೆಸ್ಟ್ಮೆಂಟ್ ಆ್ಯಂಗಲಿಂದ ನಿಮಗೆ ಹೈಯರ್ ಲೋ ಸ್ಟ್ರಕ್ಚರ್ ಸಿಗ್ತಾ ಇದೆ, ಸಿಕ್ಕಿದೆ ಕೂಡ. ಆ್ಯಂಡ್ ಹೈ ಬ್ರೇಕ್ ಆಗೋದು ಮಾತ್ರ ಬಾಕಿ ಇದೆ. ಹೈ ಬ್ರೇಕ್ ಆದರೆ ಎಂಟ್ರಿ. ಓಕೆ, ನಿಮ್ಮ ಎಸ್ ಎಲ್ ಅಲ್ಲಿ ಇಟ್ಕೊಂಡು ಯು ಕ್ಯಾನ್ ಗೋ ಫಾರ್ ಲಾಂಗ್. ಆ್ಯಂಡ್ ಇಲ್ಲ ಅಂದರೆ ಇದನ್ನ ಹೋಲ್ಡಿಂಗ್ ಆ್ಯಂಗಲಲ್ಲಿ ತೊಗೊಂಡಿಟ್ಕೊಳ್ಳಿ. ಪರ್ಪಚುವಲ್ ಲಾಂಗ್ ಇದೆ, ಯು ಕ್ಯಾನ್ ಹೋಲ್ಡ್ ಇಟ್ ಫಾರ್ ಆಸ್ ಲಾಂಗ್ ಆಸ್ ಪಾಸಿಬಲ್ ಇಯರ್. ಸೊ ಇದನ್ನು ನೋಡ್ಕೊಂಡಿದ್ದೀರಿ. ಆ್ಯಂಡ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಫ್ಯೂಚರ್ ಆ್ಯಂಗಲಿಂದ ಬೇರೆ ಯಾವುದಾದ್ರೂ ನೋಡ್ಬೋದು, ಬಿ ಎನ್ ಬಿ ಎಸ್ ಟಿ ನೋಡ್ಕೋಬಹುದು. ಓಕೆ, ವಿಚ್ ಇಸ್ ವೆರಿ ಗುಡ್ ಒನ್ ಆ್ಯಂಡ್ ಮೊಮೆಂಟಮ್ ಕೂಡ ಕೊಡುತ್ತೆ, ಬಿನಾನ್ಸ್ ಒನ್. ಅದರ್ವೈಸ್ ಉಳ್ಕಿದ್ದಿದೆ ಸರ್, ನೀವು ನೋಡ್ಕೊಂಡ್ರು ಕೂಡ ಅಷ್ಟು ನೀಟಾಗಿ ಮೊಮೆಂಟಮ್ ಅಂತೂ ಕೊಡೋ ಸಾಧ್ಯತೆ ಇಲ್ಲ. ಸೊ ವೇರ್ ಆಸ್ ಯು ಕ್ಯಾನ್ ಸಿ ದಿಸ್ ಒನ್ ಪ್ರಾಪರ್ ಟ್ರೆಂಡ್ ಲೈನ್ ಡ್ರಾ ಮಾಡ್ಕೊಂಡಿದ್ದೀನಿ. ಬಿ ಎನ್ ಬಿ ಎಸ್ ಟಿ ಒಳಗಡೆ ಭಾಳ ಮೊಮೆಂಟಮ್ ಸ್ಲೋ ಇದೆ, ಯಾವ ಕಡೆ ಮೊಮೆಂಟಮ್ ಇಲ್ಲ. ಇದನ್ನ ಭಾಳ ದಿನ ಕಾಯ್ತಾ ಇದ್ದೀನಿ. 730 ಮೇಲ್ಗಡೆ ಹೋದ್ರೆ ಬೈ. ಸೊ ಇನ್ ಕೇಸ್ ಇದ್ರ ಕೆಳಗಡೆ ಬ್ರೇಕ್ ಡೌನ್ 670 ಕೆಳಗಡೆ ಏನಾದ್ರು ಬ್ರೇಕ್ ಡೌನ್ ಆದರೆ ಎಸ್ ಕೆಳಗಡೆ. ಬಟ್ ಯಾವ ಕಡೆನೂ ಮೊಮೆಂಟಮ್ ಕೊಡ್ತಾ ಇಲ್ಲ. ಭಾಳ ಲಿಕ್ವಿಡಿಟಿ ಆ್ಯಂಡ್ ಚೆನ್ನಾಗಿರೋ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ನೋಡಿಕೊಂಡ್ರೆ ದಟ್ ಇಸ್ ಬಿ ಟಿ ಸಿ ಎಸ್ ಟಿ ಆ್ಯಂಡ್ ಇಥೇರಿಯಂ. ಓಕೆ, ನಿಮಗೆ ಇನ್ನೊಂದು ವೆಬ್ಸೈಟ್ನ ಇಂಟ್ರೆಸ್ಟಿಂಗ್ ಇದೆ, ಅದನ್ನ ತೋರಿಸ್ತೀನಿ. ದಟ್ ಇಸ್ ದಿಸ್ ಒನ್. ಸೊ ವಾಚ್ ಔಟ್ ಹಿಯರ್. ದಿಸ್ ಗೆಕೋ ಟರ್ಮಿನಲ್ ಒಳಗಡೆ ನೀವು ಚೆಕ್ಔಟ್ ಮಾಡ್ಬೋದು. ಬಟ್ ಈ ಟರ್ಮಿನಲ್ ಟ್ರೇಡ್ ಮಾಡ್ಲಿಕ್ಕೆ ಹೋಗ್ಬಿಡಿ ಸರ್, ಬಿಕಾಸ್ ಇಟ್ಸ್ ನಾಟ್ ರಿಜಿಸ್ಟರ್ಡ್ ಇನ್ ಇಂಡಿಯಾ. ಸೊ ದಿಸ್ ಇಸ್ ವಾಟ್ ಐ ಆಮ್ ಹಿಂಗ್ ಡೆಲ್ಟಾ ಎಕ್ಸ್ಚೇಂಜ್ ಎಕ್ಸ್ಟ್ರಾ ಇದು ರಿಜಿಸ್ಟರ್ಡ್ ಆಗಿದೆ, ಇದ್ರ ಒಳಗಡೆ ಟ್ರೇಡ್ ಮಾಡ್ಕೊಳ್ಳಿ. ಸೊ ಜಸ್ಟ್ ಚೆಕ್ ಇಟ್ ಹೌ ಯು ಕ್ಯಾನ್ ಟ್ರೇಡ್. ಓಕೆ, ಎಲ್ಲ ಆ್ಯಂಗಲಲ್ಲಿ ಡಿಸ್ಕಷನ್ ಮಾಡಿದ್ವಿ. ಆ್ಯಂಡ್ ಲಿವರೇಜ್ ಮಸ್ಟ್ ಬಿ. ಸೊ ನಾನು ಯೂಶಲಿ 10 times 25 ಮ್ಯಾಕ್ಸಿಮಮ್ 50 time ಲಿವರೇಜ್ ಯೂಸ್ ಮಾಡ್ಕೊಳ್ತೀನಿ. ಸೊ ದಟ್ಸ್ ವೈ ಮೈ ಲಾಸ್ ಆರ್ ಪ್ರಾಫಿಟ್ಸ್ ಆರ್ ಅಂಡರ್ ಕಂಟ್ರೋಲ್ ಇದೆ. ಓಕೆ, ನೀವು ಇನ್ ಕೇಸ್ ಏನಾದರೂ ಹೆಚ್ಚಿನ ಪ್ರಾಫಿಟಬಿಲಿಟಿ ಬೇಕಂತೇಳಿ ಸಿಕ್ಕಾಪಟ್ಟೆ ಲಿವರೇಜ್ ಯೂಸ್ ಮಾಡ್ಕೋತಿದ್ರೆ ಲಾಸ್ ಮಾಡ್ಕೋತೀರಿ, ಜಾಸ್ತಿ ಬ್ರೋಕರೇಜ್ ಕೊಡ್ತೀರಿ. ಸೊ ಅದಕ್ಕೋಸ್ಕರ ಓವರ್ ಟ್ರೇಡ್ ಆಗಬಾರ್ದ ಅಂದರೆ ಲೋ ಲಿವರೇಜ್ ಯೂಸ್ ಮಾಡ್ಕೊಳ್ಳಿ, ಕನ್ಸಿಸ್ಟೆಂಟ್ ಪ್ರಾಫಿಟ್ಸ್ ಮಾಡ್ಕೊಳ್ರಿ ಆಟೋಮೆಟಿಕಲಿ. ಆಮೇಲೆ ವಿಡ್ರಾ ಕೂಡ ಈಸಿಲಿ ಮಾಡ್ಕೊಳ್ತೀರಿ. ಸೊ ಇದ್ರೊಳಗಡೆ ನಾವು ಬಿ ಟಿ ಸಿ ಎಸ್ ಟಿ ಆ್ಯಂಡ್ ಇಥೇರಿಯಂನೇ ಜಾಸ್ತಿ ಪ್ರೆಸ್ ಮಾಡಿದ್ದೀನಿ. ಆ್ಯಂಡ್ ನೋಡ್ಕೊಳ್ಳಿ. ಆ್ಯಂಡ್ ಸೊಲನಿಯಮ್ ಕೂಡ ಒಂದು ಬೆಸ್ಟ್ ನಿಮಗೆ ಸ್ಟ್ರಕ್ಚರ್ ಕೊಡುವ ಸಾಧ್ಯತೆ ಇದೆ. ಆ್ಯಂಡ್ ಲೋವರ್ ಹೈ ಸ್ಟ್ರಕ್ಚರ್ ಈಗಲೇ ಶುರು ಆಗಿದೆ, ನೋಡ್ಕೋಬಹುದು. ಸೊ ಇನ್ ಕೇಸ್ ಲೋ ಬ್ರೇಕ್ ಆಗ್ತಾ ಇದ್ರೆ ಸ್ಟಾಪ್ ಲಾಸ್ ಇಲ್ಲಿ ಇಡ್ತೀರಿ. ಓಕೆ, ಆ್ಯಂಡ್ ಎಂಟ್ರಿ ತಗೋತೀರಿ ಫಾರ್ ಟಾರ್ಗೆಟ್ ಅಬೌಟ್ 246 ಆ್ಯಂಡ್ ಇನ್ ಅಲ್ಟಿಮೇಟ್ಲಿ ಅಬೌಟ್ 240. ಓಕೆ, ಸೊ ಟೋಟಲ್ ಆಗಿ ಎಲ್ಲ ಡಿಸ್ಕಷನ್ ಮಾಡಿದ್ವಿ. ನಿಮಗೆ ಡೌಟ್ಸ್ ಇರುತ್ತೆ ರಿಗಾರ್ಡಿಂಗ್ ಎನಿಥಿಂಗ್, ಸೊ ಅಥವಾ ಟೆಲಿಗ್ರಾಮ್ ಗ್ರೂಪ್ ಕ್ರಿಪ್ಟೋ ಒಳಗಡೆ ನೀವು ಮಾತಾಡ್ಬೋದು, ಈವನ್ ಮುಕ್ತವಾಗಿ ಡಿಸ್ಕಷನ್ ಮಾಡ್ಬೋದು. ಏನು ತಪ್ಪಿದೆ, ಏನು ರಾಂಗ್ ಇದೆ, ನಮ್ಮಲ್ಲಿ ತಪ್ಪಿದ್ರೆ ಕೂಡ ನೀವು ಫೈಂಡ್ ಔಟ್ ಮಾಡಿ ಹಿಂಗೆ ಮಾಡಬೇಕು ಹಂಗೆ ಮಾಡ್ಬೋದು ಅಂತ ಕೂಡ ಡಿಸ್ಕಷನ್ ಮಾಡ್ತೀರಿ. ಓಕೆ, ಅದ್ರ ಜೊತೆಗೆ ಕ್ರಿಪ್ಟೋ ಗ್ರೂಪ್ನಲ್ಲಿ ಇನ್ನೂ ಜಾಯ್ನ್ ಆಗಿಲ್ವಾ, ಡೋಂಟ್ ವರಿ ಸರ್. ಕೆಳಗಡೆ ಲಿಂಕ್ನಲ್ಲಿ ಡಿಸ್ಕ್ರಿಪ್ಷನಲ್ಲಿ ನಿಮ್ಗೆ ಏನಪ್ಪ ಅಂದರೆ ಯು ಹ್ಯಾವ್ ಅ ಡೆಲ್ಟಾ ಎಕ್ಸ್ಚೇಂಜ್ ಲಿಂಕ್ ಇದೆ. ನಮ್ಮ ರೆಫರಲ್ ಥ್ರೂ ಯಾರು ಓಪನ್ ಮಾಡಿರ್ತಾರೆ, ಮಾಡಿದ್ಮೇಲೆ ಯೂಸರ್ ಐ ಡಿ ಕಳಿಸಿ. ಓಕೆ, ನಿಮಗೆ ನಾನು ವಾಟ್ಸಪ್ ಥ್ರೂ ಕಳಿಸಿದ್ರೆ ನಮಗೆ ಟೆಲಿಗ್ರಾಮ್ ಲಿಂಕ್ ಕಳಿಸಿ ಜಾಯ್ನ್ ಮಾಡಿಸ್ಕೊತೀನಿ. ಸೊ ಇಷ್ಟ ಆಗಿರ್ತದೆ. ಇಷ್ಟ ಆದರೆ ಏನು ಮಾಡ್ತೀರಿ, ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ ಆ್ಯಂಡ್ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ. ಥ್ಯಾಂಕ್ ಯು ವೆರಿ ಮಚ್. ನಾವು